ಹಾಯ್ ಕನ್ನಡಪದ ಯೂಟ್ಯೂಬ್ ಚಾನಲ್‌ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ, ಶಾಲೆಗಳಲ್ಲಿ ಶಿಕ್ಷಕರಾಗಿ ಮತ್ತೆ ಇತರೆ ಒಂದು ಹುದ್ದೆಗಳನ್ನ ಕೂಡ ಅಲಂಕರಿಸಬೇಕು ಅಂತ ವೆಯ್ಟ್ ಮಾಡ್ತಿದ್ದಂಥವರಿಗೆ ಒಂದು ಶಿಕ್ಷಕ ಆಕಾಂಕ್ಷಿಗಳಿಗೆ ಇದೀಗ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದಾಗ್ತಿರುವಂಥದ್ದು. 7,000ಕ್ಕೂ ಅಧಿಕ ಒಂದು ಹುದ್ದೆಗಳ ಒಂದು ನೇಮಕಾತಿಗೆ ಅಧಿಸೂಚನೆ ಪ್ರಕಟ ಆಗಿದೆ ಅಂತ ಹೇಳ್ಬೋದಾಗಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಇಂಚಿಂಚು ಮಾಹಿತಿಗಳನ್ನ ತಿಳ್ಕೊಂತೀರಾ. ಸೊ ಒಂದು ಯಾವ ಒಂದು ಇಲಾಖೆ ಕಡೆಯಿಂದ ಒಂದು ಅಧಿಸೂಚನೆ ಪ್ರಕಟ ಆಗಿದೆ, ನಂತರದಲ್ಲಿ ಎಷ್ಟು ಒಂದು ಹುದ್ದೆಗಳಿದಾವೆ, ಹುದ್ದೆಗಳ ವಿವರಗಳಾಗಿರ್ಬೋದು, ಯಾವ್ಯಾವ ಒಂದು ಹುದ್ದೆಗಳು ಖಾಲಿ ಇದಾವೆ, ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದಾವೆ, ವೇತನಗಳು ಎಷ್ಟಿರುತ್ತೆ, ಅದಕ್ಕೆ ನಂತರದಲ್ಲಿ ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರೆ, ವಯೋಮಿತಿ ಎಷ್ಟಿರುತ್ತೆ, ಅರ್ಜಿನ ಯಾವ ತರ ಸಲ್ಲಿಕೆ ಮಾಡುತ್ತದೆ ಯಾವ ವೆಬ್ಸೈಟ್ ನಲ್ಲಿ, ಇತರೆ ಮಾಹಿತಿಗಳು ಮತ್ತೆ ಏನೋ ಒಂದು ಅರ್ಹತೆನ ಹೊಂದಿರಬೇಕು ಶಿಕ್ಷಕರಾಗ್ಲಿಕ್ಕೆ ಮತ್ತೆ ಇತರೆ ಒಂದು ಹುದ್ದೆಗಳಿಗೆ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಬಿಡದಲ್ಲಿ ತಿಳ್ಕೊಂತಾರೆ. ಹೆಚ್ಚಿಗೆ ಎಜುಕೇಶನ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಪ್ರಮುಖವಾಗಿ ಬಿ ಎಡ್ ಕುರಿತು ಕನ್ನಡವಾದ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿ ಸಿಗ್ತಾ ಇರುತ್ತೆ. ಅದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮನ್ನ ಸ್ನೇಹಿತರಿಗೆ ಮರಿದೇ ವಿಡಿಯೋ ಶೇರ್ ಮಾಡಿರೋರಿಗೆ ಮಾಹಿತಿ ಸಹಾಯ ಆಗುತ್ತೆ ಅಂತ ಹೇಳ್ತಾ, ನಿಮ್ಮನ್ನ ಸ್ನೇಹಿತರಿಗೆ ಮರಿದೇ ವಿಡಿಯೋ ಶೇರ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಚಾನಲ್ ಲಿಂಕ್ ಇರುತ್ತೆ. ಅಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ನೀಡೋದಾಗಿರುತ್ತೆ. ಹೆಚ್ಚುವರಿ ಮಾಹಿತಿಗಳನ್ನು ನೀವು ಅಲ್ಲಿ ಪಡ್ಕೊಂತಾ ಇರಬಹುದಾಗಿರುತ್ತೆ ಅಂತ ಹೇಳ್ತಾ, ನಿಮ್ಮ ಸ್ನೇಹಿತರಿಗೆ ಈಗಲೇ ಮರಿದೇ ವಿಡಿಯೋನ ಶೇರ್ ಮಾಡಿ. ಸೊ ಇದೀಗ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿನ ತೋರಿಸೋದ್ರ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೇನೆ, ಬನ್ನಿ ವಿದ್ಯಾರ್ಥಿಗಳೇ. ಪ್ರಮುಖವಾಗಿ ನೋಡುತ್ತಿದ್ದರೆ ದೇಶಾದ್ಯಂತ ಏಕಲವ್ಯ ಶಾಲೆಗಳಲ್ಲಿ ನೇಮಕಾತಿಗೆ 7,267 ಅಂದರೆ 7,267 ಹುದ್ದೆಗಳಿಗೆ ಇದೀಗ ಅರ್ಜಿಯನ್ನು ಆಹ್ವಾನ ಮಾಡಿರೋದಾಗಿರುತ್ತೆ. ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಕೂಡ ಪ್ರಕಟ ಆಗಿದ್ದು, ಸೊ ಅರ್ಜಿನ ಸಲ್ಲಿಸುವುದಕ್ಕೆ ಕೊನೆ ದಿನಾಂಕ ಅಕ್ಟೋಬರ್ 23, 2025 ಕೊನೆ ದಿನಾಂಕ ಆಗಿರುತ್ತೆ. ಲಿಖಿತ ಪರೀಕ್ಷೆಗಳ ಮೂಲಕ ಆಯ್ಕೆ ಪ್ರಕ್ರಿಯೆ ನಡೆಯುವಂಥದ್ದಾಗಿರುತ್ತೆ. ಬೋಧಕರು ಮತ್ತು ಬೋಧಕೇತರ ಹುದ್ದೆಗಳಿಗೆ ರಾಜ್ಯದಲ್ಲಿ ಇರತಕ್ಕಂಥ ಹುದ್ದೆಗಳಿಗೆ ಕೂಡ ಒಂದು ಅರ್ಜಿ ಆಹ್ವಾನ ಆಗಿರುವಂಥದ್ದಾಗಿರುತ್ತೆ. ಇಲ್ಲಿ ಪ್ರಮುಖವಾಗಿ ಒಂದೊಂದು ಎಕ್ಸ್ಪ್ಲೈನ್ ಮಾಡೋಂತಂದರೆ, ಭಾರತ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿ ಅಂದರೆ ಈ ಒಂದು EMRS ಅಂತ ಏನು ಕರೀತಾರಲ್ಲ, ಖಾಲಿ ಇರುವ 7,000ಕ್ಕೂ ಹೆಚ್ಚು ಹುದ್ದೆಗಳನ್ನು ಭರ್ತಿ ಮಾಡಲು ಅಧಿಸೂಚನೆ ಪ್ರಕಟಿಸಲಾಗಿದೆ. ಪರಿಶಿಷ್ಟ ಪಂಗಡಗಳಿಗಾಗಿ ಈ ವಸತಿ ಶಾಲೆಗಳನ್ನು ತೆರೆಯಲಾಗಿರುತ್ತದೆ. ಈ ಶಾಲೆಗಳು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ವ್ಯಾಪ್ತಿಗೆ ಬರುವಂಥದ್ದಾಗಿರುತ್ತೆ. ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭ ಆಗಿದೆ. ಈಗಾಗಲೇ ಅಭ್ಯರ್ಥಿಗಳು ಅಕ್ಟೋಬರ್ 23, 2025 ಒಳಗಾಗಿ ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅರ್ಹತೆಗಳೇನಿರುತ್ತೆ ಇದರ ಬಗ್ಗೆ ಮಾಹಿತಿನ ತಿಳಿಸುವಂತಿದೆ. ಪ್ರಿನ್ಸಿಪಲ್ ಹುದ್ದೆಗೆ ಅರ್ಹತೆಗಳು: ಈ ಹುದ್ದೆಯ ಆಕಾಂಕ್ಷಿಗಳು ಏನಿರುತ್ತಲ್ಲ ಅವರು ಸ್ನಾತಕೋತ್ತರ ಪದವಿ ಮತ್ತು BEd ಪದವಿ ಪೂರ್ಣಗೊಳಿಸಿರಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಇದರೊಂದಿಗೆ ವೈಸ್ ಪ್ರಿನ್ಸಿಪಲ್ ಆಗಿ ಅಂದರೆ ಉಪ ಪ್ರಾಂಶುಪಾಲಕರಾಗಿ 9 ವರ್ಷಗಳ ಸೇವಾನುಭವವನ್ನು ಹೊಂದಿರಬೇಕು ಅಂತ, ಮತ್ತು 55 ವರ್ಷದ ಒಳಗಿನವರಾಗಿರಬೇಕು ಅರ್ಜಿ ಸಲ್ಲಿಸೋದಕ್ಕೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ವಯೋಮಿತಿ 55 ವರ್ಷದ ಒಳಗಿನೇ ಇರಬೇಕು. ಇವರು 9 ವರ್ಷಗಳ ಸೇವಾನುಭವ, ವೈಸ್ ಪ್ರಿನ್ಸಿಪಲ್ ಆಗಿರಬೇಕು, BEd ಜೊತೆಗೆ ಸ್ನಾತಕೋತ್ತರ ಪದವಿ ಆಗಿರಬೇಕು, ಪೋಸ್ಟ್ ಗ್ರಾಜುಯೇಷನ್ ಮತ್ತು BEd ಒಂದು ಡಿಗ್ರಿ ಆಗಿರಬೇಕು ಅಂತ ತಿಳಿಸಿದ್ದಾರೆ. ನಂತರದಲ್ಲಿ PGT ಅಂತಕ್ಕಂಥದ್ದು ಏನಿದೆಲ್ಲ, PGT ಅಂತಂದರೆ ಇಲ್ಲಿ ಪ್ರಮುಖವಾಗಿ ಗಮನಿಸ್ಕೋಬೋದಾಗಿರುತ್ತೆ, ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ ಅಂತಂದ್ಬಿಟ್ಟು. ಸೊ ಆ ಒಂದು ಹುದ್ದೆಗೆ ಏನೆಲ್ಲ ಒಂದು ವಿಷಯಗಳಿದ್ದಾವೆ ನಂತರ ಪ್ರಮುಖವಾಗಿ ನೋಡೋದಾದರೆ, ಇಂಗ್ಲೀಷ್, ಹಿಂದಿ, ಎಕನಾಮಿಕ್ಸ್, ಪ್ರಾದೇಶಿಕ ಭಾಷೆಗಳು, ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಾಟ್ನಿ ಆಗಿರ್ಬೋದು, ಹಿಸ್ಟ್ರಿ, ಜಿಯೋಗ್ರಫಿ, ಕಾಮರ್ಸ್ ವಿಷಯಗಳಲ್ಲಿ PGTಗಳ ನೇಮಕ ನಡೆಯಲಿದೆ ಅಂತ ಮಾಹಿತಿಯನ್ನು ತಿಳಿಸಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ವಿಭಾಗದ TGT ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು MSc ಅಥವಾ MTech ವ್ಯಾಸಂಗ ಮಾಡಿರಬೇಕು ಅಂತ ಮಾಹಿತಿನ ತಿಳಿಸಿದ್ದಾರೆ. 40 ವಯಸ್ಸಿನೊಳಗಿರತಕ್ಕಂಥವ್ರು ಅಭ್ಯರ್ಥಿಗಳಿಗೆ ಅವಕಾಶ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. TGT ಹುದ್ದೆಗಳಿಗೆ ಪದವಿ ಮತ್ತು BEd ಪದವೀಧರರು ಪ್ರಯತ್ನಿಸಬಹುದು ಅಂತ ಮಾಹಿತಿನ ಕೊಟ್ಟಿದ್ದಾರೆ. TGT ಅಂತಕ್ಕಂಥದ್ರೆ ಇಲ್ಲಿ ಮಾಹಿತಿಯನ್ನು ತಿಳಿಸುವಂತಿದ್ದಾರೆ. ಒಂದು TGT ಅಂದರೆ ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್ ಅಂತಂದ್ಬಿಟ್ಟು. ಸೊ ಈ ಒಂದು ಶಿಕ್ಷಕರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ನಂತರದಲ್ಲಿ ಅಭ್ಯರ್ಥಿಗಳ ಗರಿಷ್ಠ ವಯಸ್ಸಿನಿದೆಯಲ್ಲ TGTಗೆ 35 ವರ್ಷ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಗರಿಷ್ಠವಾಗಿ ಅಷ್ಟು ವಯಸ್ಸಿರಬೇಕು, ಅದಕ್ಕಿಂತ ಒಳಗಡೆ ಇರೋರು ಅಪ್ಲಿಕೇಶನ್ ಹಾಕ್ಬೋದು ಅಂತ. ನಂತರದಲ್ಲಿ ತಿಳ್ಕೊಂತಾರೆ ಹಾಸ್ಟೆಲ್ ವಾರ್ಡನ್ಗೂ ಕೂಡ ಒಂದು ಅಪ್ಲಿಕೇಶನ್ ತಿಳಿಸಿರುವಂಥದ್ದಾಗಿರುತ್ತೆ. ಅವರು ಸಾಫ್ಟ್ ನರ್ಸ್ ಆಗಿರ್ಬೋದು, ಅಕೌಂಟೆಂಟ್, ಈ ಹುದ್ದೆಗಳಿಗೆ, ಈ ಎರಡೂ ಹುದ್ದೆಗಳಿಗೂ 35 ವರ್ಷನ ನಿಗದಿ ಮಾಡಿರುವಂಥದ್ದಾಗಿರುತ್ತೆ. ಅಂದರೆ ಗರಿಷ್ಠ ವಯಸ್ಸು ಅಂತಕ್ಕಂಥದ್ದು ಅದ್ರ ಒಳಗಡೆ ಇರೋ ಅಪ್ಲಿಕೇಶನ್ ಹಾಕಬೇಕು ಅಂತ ತಿಳಿಸಿದ್ದಾರೆ. ನರ್ಸ್ ಹುದ್ದೆಗೆ BSc ಅಂದರೆ ನರ್ಸಿಂಗ್ ಅಂತಕ್ಕಂಥದ್ದು ಮತ್ತು ಹಾಸ್ಟೆಲ್ ವಾರ್ಡನ್ ಹುದ್ದೆಗೆ ಪದವೀಧರರಿಂದ ಅರ್ಜಿಗಳನ್ನು ನಿರೀಕ್ಷಿಸಲಾಗಿದೆ. ನಂತರದಲ್ಲಿ ಅಕೌಂಟೆಂಟ್ ಹುದ್ದೆಗೆ 30 ವರ್ಷದೊಳಗಿನವರು ಕಾಮರ್ಸ್ನಲ್ಲಿ ಪದವಿ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಮತ್ತು ಲ್ಯಾಬ್ ಅಟೆಂಡರ್ ಏನಿದೆಯಲ್ಲ ಅವರುಗಳಿಗೆ ದ್ವಿತೀಯ PUC ಕಂಪ್ಲೀಟ್ ಪೂರ್ಣಗೊಳಿಸಿರ್ತಕ್ಕಂಥವ್ರು, ನಿಗದಿತ ಟೈಪಿಂಗ್ ಸ್ಪೀಡ್ ಹೊಂದಿರುವ ಅಭ್ಯರ್ಥಿಗಳು ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಹುದ್ದೆಗೆ ಹಾಗೂ SLC ವಿದ್ಯಾರ್ಹತೆ ಹೊಂದಿರೋರು ಲ್ಯಾಬ್ ಅಟೆಂಡೆಂಟ್ ಅಂತಕ್ಕಂಥೇನಿದೆಯಲ್ಲ ಆ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಅರ್ಹತೆ ಹೊಂದಿರ್ತಾರೆ ಅಂತ ಮಾಹಿತಿನ ಕೊಟ್ಟಿದ್ದು, ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಗರಿಷ್ಠ ವಯೋಮಿತಿ 30 ವರ್ಷ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅದರೊಳಗಡೆ ಇರೋ ಅಪ್ಲಿಕೇಶನ್ ಹಾಕ್ಬೋದು ಅಂತ. ಯಾವುದೇ ಹುದ್ದೆಗೆ ಅರ್ಜಿ ಸಲ್ಲಿಸಿದರೂ ಸರ್ಕಾರದ ನಿಯಮಾನುಸಾರ ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ಇರ್ತದೆ ಅಂತ ಮಾಹಿತಿನ ತಿಳಿಸಿದ್ದಾರೆ. ಅಪ್ಲಿಕೇಶನ್ಗೆ ತಿಳಿಸುವಂತಾರೆ ಒಂದು ಎಷ್ಟು ಫೀಸ್ ಇರುತ್ತೆ, ಶುಲ್ಕ ಅಂತ ನೋಡುತ್ತಾರೆ. ಪ್ರಿನ್ಸಿಪಲ್ ಹುದ್ದೆಗೆ ಆಕಾಂಕ್ಷಿಗಳು 2,500 ರೂಪಾಯಿನ ಪೇ ಮಾಡಬೇಕಿರುತ್ತೆ. PGT ಮತ್ತು TGT ಹುದ್ದೆಗಳಿಗೆ 2,000 ರೂಪಾಯಿ ಪೇ ಮಾಡಬೇಕಿರುತ್ತೆ ಅರ್ಜಿ ಶುಲ್ಕ ಅಂದ್ಬಿಟ್ಟು. ನಂತರದಲ್ಲಿ ಬೋಧಕೇತರ ಒಂದು ಹುದ್ದೆಗಳು ಏನಿದಾವಲ್ಲ 1,500 ಶುಲ್ಕವನ್ನು ನಿಗದಿಪಡಿಸಿದ್ದಾರೆ. SC ಮತ್ತು ST ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ಸಂಪೂರ್ಣ ವಿನಾಯಿತಿ ಇರುತ್ತೆ ಅಂತ ಮಾಹಿತಿನ
ಕೊಟ್ಟಿರುವಂಥದ್ದಾಗಿರುತ್ತೆ. ನಂತರದಲ್ಲಿ ಯಾವ ವೆಬ್ಸೈಟ್ ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಅಕ್ಟೋಬರ್ 23, 2025 ಆಗಿರುತ್ತೆ. ಸಹಾಯವಾಣಿ ನೋಡ್ಕೋಬೋದಾಗಿರುತ್ತೆ ಇಲ್ಲಿ 011 222 40 112ಕ್ಕೆ ಸಹಾಯವಾಣಿ ಮುಖಾಂತರ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದಾಗಿರುತ್ತೆ. ಇಮೇಲ್ ವಿಳಾಸನ ಕೂಡ ಕೊಟ್ಟಿದ್ದಾರೆ, ನೋಡ್ಕೋಬೋದಾಗಿರುತ್ತೆ ಇಲ್ಲಿ. ಹೆಚ್ಚಿನ ವಿವರಗಳಿಗೆ ಒಂದು ವೆಬ್ಸೈಟಿನ ಮಾಹಿತಿನ ಕೊಟ್ಟಿದ್ದಾರಲ್ಲ, ಈ ಒಂದು ವೆಬ್ಸೈಟ್ ಹೋಗೋದ್ರ ಮುಖಾಂತರ ಕೂಡ ಹೆಚ್ಚುವರಿ ನೀವು ಅಪ್ಲಿಕೇಶನ್ ಹಾಕೋದಾಗಿರ್ಬೋದು, ಇತರೆ ಮಾಹಿತಿಯನ್ನು ಕೂಡ ಪಡ್ಕೋಬೋದಾಗಿರುತ್ತೆ. ಅಪ್ಲಿಕೇಶನ್ ವೆಬ್ಸೈಟನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ, ನೋಡಬಹುದಾಗಿರುತ್ತೆ. ಸೊ ನಂತರದಲ್ಲಿ ಇತ್ತ ಗಮನಿಸಿ ಅಂತ ಮಾಹಿತಿಯನ್ನು ಪ್ರಮುಖವಾಗಿ ತಿಳಿಸಿರೋದೇನೆಂದರೆ ಇಲ್ಲಿ ಆನ್ಲೈನ್ ಪರೀಕ್ಷೆ ಮುಖಾಂತರ ಆಯ್ಕೆ ನಡೆಯುವಂಥದ್ದಾಗಿರುತ್ತೆ. ಆಯ್ಕೆ ಪ್ರಕ್ರಿಯೆ ಯಾವ ಥರ ಅಂದರೆ ಆನ್ಲೈನ್ ಪರೀಕ್ಷೆಗಳು ನಡೆಯುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಸೇರಿದಂತೆ ವಿವಿಧೆಡೆ ಪರೀಕ್ಷಾ ಕೇಂದ್ರಗಳು ಕೂಡ ಇರುತ್ತೆ. ಮತ್ತು ಆಯಾ ಹುದ್ದೆಗಳಿಗನುಸಾರ ವಿವಿಧ ಪಠ್ಯಕ್ರಮ ಆಗಿರ್ಬೋದು, ವಿಭಿನ್ನ ನೇಮಕ ಪ್ರಕ್ರಿಯೆಗಳು ಕೂಡ ಒಳಗೊಂಡಿರುತ್ತದೆ. ರಾಜ್ಯದ EMRS ಶಾಲೆಗಳಲ್ಲಿಯೂ ಅಂದರೆ ಏಕಲವ್ಯ ಶಾಲೆಗಳೇನಿದಾವಲ್ಲ ಅದರಲ್ಲೂ ಕೂಡ ನೇಮಕಾತಿಗಳು ನಡೆಯುತ್ತೆ. ಯಾವುದೇ ಹುದ್ದೆಗೆ ಗರಿಷ್ಠ ಅಂದರೆ ಯಾವುದೇ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೂ ಕೂಡ ನಿಗದಿತ ವಿದ್ಯಾರ್ಹತೆ ಏನಿರುತ್ತಲ್ಲ ಅದರಲ್ಲಿ ಕನಿಷ್ಠ 50% ಅಂಕನ ಪಡೆದಿರೋದು ಕಡ್ಡಾಯ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಇವಾಗ D.Ed ಅಂತ ಅಂದರೆ ಇವಾಗ ಹುದ್ದೆಗೆ ಗರಿಷ್ಠ ಅಂದರೆ ಒಂದು ಅಗತ್ಯತೆ ಇರುತ್ತೆ ಅಂದ್ಕೊಳ್ಳಿ. ಕನಿಷ್ಠವಾಗಿ ಈಗ B.Ed ಆಗಿರಬೇಕು ಯಾವುದೋ ಹುದ್ದೆಗಿದೆ ಅಂತಂದರೆ B.Edಲ್ಲಿ 50% ಆದರೂ ಕನಿಷ್ಠ ಇರಬೇಕು. ಡಿಗ್ರಿ ಆಗಿರಬೇಕು ಅಂತ ಯಾವುದೋ ಹುದ್ದೆಗಿದೆ ಅಂದರೆ ಅದರಲ್ಲಿ ಕನಿಷ್ಠ 50, ಪೋಸ್ಟ್ ಗ್ರ್ಯಾಜುಯೇಷನ್ ಆಗಬೇಕು ಅಂತಿದ್ರೆ ಸೊ ಅದ್ರಲ್ಲಿ ಕನಿಷ್ಠ 50% ಅಂಕನ ತೊಗೊಂಡಿರಬೇಕು ಅಂತ. ನಂತರದಲ್ಲಿ ಹುದ್ದೆಗಳ ವಿವರ ನೋಡುವಂಥದ್ದರೆ ಪ್ರಿನ್ಸಿಪಲ್ ಹುದ್ದೆಗಳು ಎಷ್ಟಿದ್ದಾವೆ ಅಂದರೆ 225 ಇರುವಂಥದ್ದಾಗಿರುತ್ತೆ. ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರು 1460 ಇರುತ್ತೆ. ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ ಏನಿದೆಲ್ಲ 3962 ಹುದ್ದೆಗಳಿರುವಂಥದ್ದು. ಸಾಫ್ಟ್ ನರ್ಸು 5500 ಹುದ್ದೆಗಳಿದ್ದು, ಹಾಸ್ಟೆಲ್ ವಾರ್ಡನ್ 635 ಹುದ್ದೆಗಳಿರುವಂಥದ್ದಾಗಿರುತ್ತೆ. ಅಕೌಂಟೆಂಟ್ 61 ಹುದ್ದೆಗಳಿದ್ದರೆ, ಜೂನಿಯರ್ ಸೆಕ್ರೆಟರಿ ಎಟ್ ಅಸಿಸ್ಟೆಂಟ್ 228 ಹುದ್ದೆ, ಲ್ಯಾಬ್ ಅಟೆಂಡರ್ ಏನಿದೆಲ್ಲ ಅದು 146 ಹುದ್ದೆಗಳಿರುವಂಥದ್ದಾಗಿರುತ್ತೆ. ಸಂಪೂರ್ಣ ವಿದ್ಯಾರ್ಥಿ ಪ್ರಮುಖವಾಗಿ ನೋಡುವಂಥದ್ದರೆ ವೇತನ ಎಷ್ಟಿರುತ್ತೆ ಅಂತಂದರೆ ಇಲ್ಲಿ ಪ್ರಿನ್ಸಿಪಲ್ ಹುದ್ದೆಗೆ 78,800ರಿಂದ 2,09,200 ತನಕ ವೇತನ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. PGT ಅಂತ ಏನಿದೆಯಲ್ಲ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ ಏನಿದೆಯಲ್ಲ ಅವರಿಗೆ ವೇತನ ಎಷ್ಟಿರುತ್ತೆ ಅಂದರೆ 47,600ರಿಂದ 1,51,100 ತನಕ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು TGT ಅಂತಕ್ಕಂಥದ್ದು ಏನಿದೆಯಲ್ಲ ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ ಇವರಿಗೆ 44,900ರಿಂದ 1,42,400 ತನಕ ಇರುತ್ತೆ ಅಂತ ಮಾಹಿತಿನ ತಿಳಿಸಿದ್ದಾರೆ. ಸಾಫ್ಟ್ ನರ್ಸ್ ಆಗಿರ್ಬೋದು ಹಾಸ್ಟೆಲ್ ವಾರ್ಡನ್ಗೆ 29,200ರಿಂದ 92,300 ತನಕ ವೇತನ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದು, ಅಕೌಂಟೆಂಟ್ 35,400ರಿಂದ 1,12,000 ತನಕ ವೇತನ ಇರುತ್ತೆ ಅಂತೇಳಿ ಮಾಹಿತಿನ ಕೊಟ್ಟಿದ್ದಾರೆ. ಅದರಲ್ಲಿ ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ 19,900ರಿಂದ 63,200 ತನಕ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ವೇತನವನ್ನು. ಮತ್ತು ಲ್ಯಾಬ್ ಅಟೆಂಡೆಂಟ್ ಏನಿದೆಯಲ್ಲ 18,000ದಿಂದ 56,900 ತನಕ ವೇತನ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ. ಏಕಲವ್ಯ ಶಾಲೆಗಳಲ್ಲಿ 7,267 ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ನಡೀತಿರೋದಾಗಿರುತ್ತೆ. ಇದೀಗ ಬೋಧಕರು ಮತ್ತು ಬೋಧಕೇತರ ಹುದ್ದೆಗಳಿಗೆ ಅರ್ಜಿಯನ್ನು ಕೂಡ ಅಧಿಸೂಚನೆ ಕೂಡ ಪ್ರಕಟ ಆಗಿದೆ. ಹೆಚ್ಚಿನ ಮಾಹಿತಿಗಾಗಿ ಒಂದು ವೆಬ್ಸೈಟ್ ಏನಿದೆಯಲ್ಲ ಇದಕ್ಕೆ ವಿಸಿಟ್ ಮಾಡೋದ್ರ ಮುಖಾಂತರ ಹೆಚ್ಚುವರಿ ಮಾಹಿತಿ ನೀವು ಪಡ್ಕೊಳ್ತಾ ಇರುತ್ತೆ. ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋನ ಮರಿದೇ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೂ ಕೂಡ ಹೆಚ್ಚಿಗೆ ಒಂದು ಮಾಹಿತಿ ಅವರಿಗೆ ಸಹಾಯ ಆಗುತ್ತೆ ಶಿಕ್ಷಣ ಆಕಾಂಕ್ಷಿಗಳಿಗೆ ಅಂತ ಹೇಳ್ತಾ, ಶಿಕ್ಷಕ ಆಕಾಂಕ್ಷಿಗಳಿಗೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ.